ನೋಡಿ ಬಂಧುಗಳೇ, ಬೆಳ್ಳಕ್ಕಿಗಳ ಮೇಲ್ವಿಚಾರಣೆಯಲ್ಲಿ ಅಡಿಕೆ ತೋಟ. ಬೆಳ್ಳಕ್ಕಿಗಳು ಬೆಳಗ್ಗೆ 5:15 ಬಂದು ಮೇಲ್ವಿಚಾರಣೆ ಮಾಡ್ತಾ ಇದ್ದಾವೆ. ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಡಿಕೆ ತೋಟದಲ್ಲಿ ಸಮೃದ್ಧವಾಗಿ ನೀರು ಕೊಟ್ಟಾಗ ಈ ಥರ ಬೆಳ್ಳಕ್ಕಿಗಳು ಬಂದು ಮೇಲ್ವಿಚಾರಣೆಯನ್ನು ಮಾಡ್ತವೆ. ರೈತಾಪಿ ಬಂಧುಗಳು ಹೊಲ ಉಳೋದು, ಬೇರುಗಳನ್ನು ಹಾಳು ಮಾಡೋದು ಬಿಟ್ಟು ಈ ರೀತಿ ಸಹಜ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ನಾನು ಮತ್ತೆ ಈ ರೀತಿಯ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಅಷ್ಟೇ, ನಿಮಗೆ ಬೋರ್ ಹೊಡಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಸಹಜ ಕೃಷಿಯನ್ನು ಅಳವಡಿಸಿಕೊಂಡಾಗ ನಿಮ್ಮ ಆದಾಯ ಹೆಚ್ಚುತ್ತೆ, ಅಂದರೆ ಖರ್ಚುಗಳು ಕಡಿಮೆ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶದಿಂದ ಇಷ್ಟೊಂದು ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಸುಂದರವಾಗಿದೆ ತೋಟ. ಒಂದು ಉದ್ಯಾನವನದ ರೀತಿಯಲ್ಲಿ ಈ ಕಳೆಯನ್ನು ತೆಗೆದ್ರೆ, ಈ ಕಳೆನೂ ಅಷ್ಟೇ, ಯಾರಾದರೂ ಹಸುಗಳನ್ನು ಸಾಕಿರೋರು, ಹಸು ಅಥವಾ ಎಮ್ಮೆ ಸಾಕಿರೋರಿಗೆ ಕುಯ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕುಯ್ಕೊಂಡು ಹೋಗ್ತಾರೆ. ಒಂದು ಮೂಟೆ ಗೊಬ್ಬರ ಕೊಡಿ ಅಂದರೆ ಅವರು ಗೊಬ್ಬರ ಕೊಡ್ತಾರೆ. ಈ ರೀತಿ ಆದಾಯದ ಮೂಲಗಳನ್ನು ನಾವು ಹೆಚ್ಚಿಸ್ಕೋಬಹುದು ಅಂತ ತಿಳುವಳಿಕೆ ನಿಮಗೆ ಕೊಡಲಿಕ್ಕೆ, ರೈತಾಪಿ ಬಂಧುಗಳಿಗೆ ತಿಳುವಳಿಕೆ ಕೊಡಲಿಕ್ಕೆ. ಮತ್ತು ಅದೇ ರೀತಿಯಲ್ಲಿ ನೋಡಿ ತೋಟ ಎಷ್ಟು ಚೆನ್ನಾಗಿದೆ ಅಂತ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಅನೇಕ ನನ್ನ ರೈತ ಮಿತ್ರರು ಅಥವಾ ರೈತರ ಮಕ್ಕಳು ಅವರು ಕೂಡ ಕೃಷಿಯಲ್ಲಿ ಆಸಕ್ತಿ ತೋರಿ ಈ ರೀತಿಯ ಸಹಜ ಕೃಷಿಯನ್ನು ಅಳವಡಿಸ್ಕೊಳ್ಳಲಿ ಅನ್ನೋದು ಕೂಡ ಈ ಒಂದು ವಿಡಿಯೋಗಳ ಉದ್ದೇಶಗಳಾಗಿರುತ್ತೆ ಅಂತ ಹೇಳ್ತಾ, ನೋಡಿದ್ರಾ ಹೇಗಿದೆ ಬೆಳ್ಳಕ್ಕಿಗಳ ಮೇಲ್ವಿಚಾರಣೆಯಲ್ಲಿ ಅಡಿಕೆ ತೋಟ. ಇನ್ನು ಕೇವಲ ಕೆಲವೇ ದಿನಗಳಲ್ಲಿ, ಇನ್ನು 10-15 ದಿನಗಳಲ್ಲಿ ನಿಮಗೆ ಇದೇ ಜಾಗದಲ್ಲಿ ಕಾಫಿ ಅಥವಾ ಏಲಕ್ಕಿಯ ಒಂದು ಪ್ಲ್ಯಾಂಟೇಷನ್ ಮಾಡಬೇಕು. ಈ ಜಾಗವನ್ನು ಏಲಕ್ಕಿ ಮತ್ತು ಕಾಫಿಯನ್ನು ಈ ಥರ ಮಧ್ಯದಲ್ಲಿ, ಈ 2 ಗಿಡಗಳ ಮಧ್ಯದಲ್ಲಿ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ. ಖಂಡಿತ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಇದೀಗ ನೋಡಿ ಬೆಳ್ಳಕ್ಕಿಗಳು ನೀಟಾಗಿ ಕೆಲಸ ಮಾಡ್ತಾ ಇದ್ದಾವೆ, ಹುಳ ಹುಪ್ಪಟೆಗಳನ್ನು ಆರಿಸ್ತಾ ಇದ್ದಾವೆ. ಅದರಲ್ಲಿ ರೋಗ ತರುವಂಥ ಎಷ್ಟೋ ಹುಳ ಹುಪ್ಪಟೆಗಳನ್ನು ಅವು ತಿಂದು ಹಾಕ್ಬಿಡ್ತವೆ. ಹಾಗಾಗಿ ನಾನು ಹೇಳಿದ್ದು ಬೆಳ್ಳಕ್ಕಿಗಳ ಮೇಲ್ವಿಚಾರಣೆಯಲ್ಲಿ ಅಡಿಕೆ ತೋಟ.